ಸರ್ಕಾರದ ತಪ್ಪೇನು ಅಂದರೆ ಶ್ರೀಮಂತರಿಗೂ ಕೂಡ BPL ಕಾರ್ಡ್ಗಳನ್ನು ಇಶ್ಯೂ ಮಾಡುತ್ತೆ ಈ ಸರ್ಕಾರ. ಕಾಂಗ್ರೆಸ್ ಸರ್ಕಾರನೂ ಮಾಡಿದೆ, BJP ಸರ್ಕಾರನೂ ಮಾಡಿದೆ. ಶ್ರೀಮಂತರಿಗೂ BPL ಕಾರ್ಡನ್ನು ಕೊಡ್ತಾರೆ. ಆ ಶ್ರೀಮಂತರು BPL ಕಾರ್ಡನ್ನು ಪಡೆಯೋದು ಸರ್ಕಾರಿ ಯೋಜನೆಗಳ ಲಾಭ ಪಡೀಲಿಕ್ಕಾಗಿಯೇ ವಿನಃ ಈ 5 kg 10 kg ಅಕ್ಕಿಗಾಗಿ ಅಲ್ಲ ಅನ್ನೋದನ್ನು ಸರ್ಕಾರ ತಲೆಯಲ್ಲಿ ಇಟ್ಕೊಳ್ಬೇಕು. ಅಂಥ ಶ್ರೀಮಂತರು ತಮ್ಮ ಮನೆಯಲ್ಲಿ ಇಂತಹ ಅಕ್ಕಿಯನ್ನು ತಿನ್ಲಿಕ್ಕೆ ಬಯಸಲ್ಲ. ಅವ್ರು ಒಳ್ಳೆಯ ಕ್ವಾಲಿಟಿಯ ಅಕ್ಕಿಯನ್ನು ಅವ್ರು ತಿಂತಾರೆ. ಅದಕ್ಕಾಗಿ ಈ ಅಕ್ಕಿಯನ್ನು ಊರಲ್ಲಿ ಯಾರಾದರೂ ಅಕ್ಕಿ ತಗೊಳ್ಳೋಕೆ ಬಂದರೆ ಅವ್ರಿಗೆ ನೇರವಾಗಿ ಮಾರಿಬಿಡ್ತಾರೆ. ಅವರು ಆ ಅಕ್ಕಿಯನ್ನು ತಗೊಂಡು ಅಕ್ಕಿ ಮಾಫಿಯಾದವ್ರಿಗೆ ಕೊಡ್ತಾರೆ. ಅವರು ಅದನ್ನು ಪಾಲಿಷ್ ಮಾಡಿ ಬೇರೆ ಕಡೆ ಮಾರಾಟ ಮಾಡಿ. ಇಲ್ಲಿರೋದು ಸಿಂಪಲ್ ಲಾಜಿಕ್ ಇಷ್ಟೇ. ಸರ್ಕಾರ ಮೊದಲು ಮಾಡಬೇಕಾಗಿರೋದು ಶ್ರೀಮಂತರ ರೇಷನ್ ಕಾರ್ಡ್ಗಳನ್ನು ಕಟ್ ಮಾಡಿ ಯಾರು ನೈಜರಾಗಿದ್ದಾರೆ ಅವ್ರಿಗೆ ಕಾರ್ಡನ್ನು ಕೊಡಿ. 3-4% ಜನರಿಗೆ ನೈಜವಾಗಿರೋರಿಗೆ ರೇಷನ್ ಕಾರ್ಡ್ ಇಲ್ಲ. 5,000-4,000 ರೂಪಾಯಿ ಯಾರು ಕೊಡ್ತಾರೋ ಅವ್ರಿಗೆ ರೇಷನ್ ಕಾರ್ಡ್ 2 ದಿನದಲ್ಲಾಗುತ್ತೆ. ಯಾರ ಮನೆಯಲ್ಲಿ ನಿಜವಾಗಿಯೂ ಕೂಡ ರೇಷನ್ ಅಕ್ಕಿಯ ಜರೂರತ್ ಇರುತ್ತೋ, ಯಾರಿಗೆ ನೀಡಿರುತ್ತೋ ಅಂಥವ್ರಿಗೆ ನಿಜವಾಗಿಯೂ ಕೂಡ ರೇಷನ್ ಕಾರ್ಡ್ ಸಿಗಲ್ಲ. ಯಾಕಂದರೆ ರೇಷನ್ ಕಾರ್ಡ್ ಇಶ್ಯೂ ಮಾಡಬೇಕಾದಾಗ ಒಂದೊಂದು ಕಾರ್ಡ್ಗೆ 5,000-6,000 ರೂಪಾಯಿ, 7,000 ರೂಪಾಯಿ, 10,000 ರೂಪಾಯಿ ಕೊಟ್ಟಂತ ಎಕ್ಸಾಂಪಲ್ಗಳು ಇದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.